ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ನಾನು ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಮಾಡೋದಕ್ಕೆ ಮಾವಿನಕಾಯಿಯನ್ನು ಯಾವ ರೀತಿ ಉಪ್ಪಿನಲ್ಲಿ ಹಾಕೋದು ಅಂತ. ಈಗ ಉಪ್ಪಿನಕಾಯಿಯನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ನಾನು ಮಾವಿನ ಮಿಡಿಯನ್ನು ಉಪ್ಪಿನಲ್ಲಿ ಹಾಕಿ ಒಂದು 8 ದಿವಸ ಇಟ್ಟಿದ್ದೆ. ಈಗ ಅದನ್ನು ತೆಗೆದಿಟ್ಕೊಂಡಿದ್ದೇನೆ. ಉಪ್ಪು ನೀರನ್ನು ಮಾಡ್ಕೊಳ್ಬೇಕು. ಹಾಗಾಗಿ ಮಾವಿನ ಮಿಡಿಯನ್ನೆಲ್ಲ ತೆಗೆದು ಹೀಗೆ ಒಂದು ಶುಭ್ರವಾದಂತಹ ಬಟ್ಟೆಯಲ್ಲಿ ಒಣಗಿಸ್ಕೊಳ್ಬೇಕು, ಅಂದರೆ ಹೀಗೆ ಹರಡಿಟ್ಕೊಳ್ಬೇಕು. ನಾವು ಮಾವಿನ ಮಿಡಿಯನ್ನು ಹಾಕುವಾಗ ಏನು ಉಪ್ಪನ್ನು ಹಾಕಿರ್ತೇವಲ್ಲ, ಅದು ನೀರು ಬಿಟ್ಕೊಂಡಿರುತ್ತೆ. ಆ ಉಪ್ಪು ನೀರನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಕುದಿಸ್ಕೊಳ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಇಲ್ಲಿ ಉಪ್ಪು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ. ಈ ಉಪ್ಪು ನೀರು ಚೆನ್ನಾಗಿ ಕುದಿಬೇಕು. ಉಪ್ಪು ಹರಳರಳು ಬರುತ್ತೆ ಮೇಲ್ಗಡೆಗೆ, ಅಷ್ಟು ತನಕ ಇದು ಕುದಿಬೇಕು, ಇಲ್ಲಾಂದರೆ ಉಪ್ಪಿನಕಾಯಿ ಕೆಟ್ಟೋಗ್ಬಿಡುತ್ತೆ. ನೋಡಿ, ಉಪ್ಪು ನೀರು ಚೆನ್ನಾಗಿ ಕುದ್ದಿದೆ. ಈಗ ಉಪ್ಪು ಹರಳರಳಾಗಿದೆ, ಮೇಲೆ ಕಾಣಿಸ್ತಾ ಇದೆಯಲ್ಲ, ಇಷ್ಟು ತನಕ ಕುದಿಬೇಕು. ಇದು ಇಷ್ಟಾದರೆ ಸಾಕು. ಇದು ಈಗ ಬಿಸಿ ಇದೆ, ಪೂರ್ತಿಯಾಗಿ ತಣ್ಣಗಾಗಬೇಕು ಉಪ್ಪಿನಕಾಯಿ ಮಾಡೋದಕ್ಕೆ. ನಾನಿಲ್ಲಿ ಮಾವಿನ ಮಿಡಿಯನ್ನು ದೊಡ್ಡದಾಗಿರೋ ಮಿಡಿಯನ್ನೆಲ್ಲ ಹೀಗೆ ಕಟ್ ಮಾಡ್ಕೊಂಡಿದ್ದೇನೆ. ಚಿಕ್ಕ ಚಿಕ್ಕ ಮಿಡಿಯನ್ನು ಹಾಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಮಾವಿನಕಾಯಿ ಉಪ್ಪಿನಕಾಯಿಯನ್ನು ತುಂಬ ರೀತಿಯಲ್ಲಿ ಮಾಡ್ತಾರೆ. ಮಸಾಲೆಯನ್ನು ಹುರಿದು ಜೀರಿಗೆ ಹಾಗೆ ಮೆಂತೆ ಎಲ್ಲವನ್ನ ಹಾಕಿ ಮಾಡೋದು ಸಹ ಇದೆ. ಹಾಗೆ ಸಾಸಿವೆಯಿಂದ ಉಪ್ಪಿನಕಾಯಿಯನ್ನು ಸಹ ಮಾಡ್ತಾರೆ. ನಾನಿವತ್ತು ಜೀರಿಗೆ ಮೆಂತೆ ಅದನ್ನು ಯಾವುದನ್ನು ಹಾಕ್ತಾ ಇಲ್ಲ, ಹಾಗೆ ಸಾಸಿವೆನೂ ಹುರಿತಾ ಇಲ್ಲ. ಹಸಿ ಸಾಸಿವೆಯಿಂದ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲೊಂದು ಪಾತ್ರೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತೇನೆ. ಗಟ್ಟಿ ಇಂಗು, ಇದು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಇಂಗು ಸ್ವಲ್ಪ ಜಾಸ್ತಿ ಬೇಕು. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೇನೆ. ನೋಡಿ, ಇಂಗು ಸಹ ಸ್ವಲ್ಪ ಬಿಸಿಯಾಗಿದೆ. ಇಷ್ಟು ಬಿಸಿ ಆದರೆ ಸಾಕು. ಇದನ್ನು ಎತ್ತಿಟ್ಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡು, ಹಾಗೆ ಇದು ಪಾತ್ರೆಯ ಬಿಸಿಗೆ ಸಾಕಾಗತ್ತೆ. ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತೇನೆ. ಅರಿಶಿನವನ್ನು ಜಾಸ್ತಿ ಹುರ್ಕೊಳ್ಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕು. ಒಂದು 3 ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಳ್ತೇನೆ. ಇದನ್ನು ಸ್ವಲ್ಪ ಹೀಗೆ ಕೈ ಆಡಿಸ್ಕೊಂಡ್ರೆ ಸಾಕು. ಮೊದಲೇ ಹೇಳಿದಾಗೆ ನಾನಿಲ್ಲಿ ಸಾಸಿವೆಯನ್ನು ಅಷ್ಟೇ ಉಪಯೋಗಿಸಿ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೇನೆ. ಇದು ಬಿಳಿ ಸಾಸಿವೆ, ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೇನೆ. ಇದು 1 ಲೋಟದಷ್ಟು ಹಾಕ್ಕೊಳ್ತೇನೆ. ಹಾಗೆ ಮಾವಿನ ಮಿಡಿ ಎಷ್ಟಿದೆ ಅನ್ನೋದ್ರ ಮೇಲೆ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆಯನ್ನು ಪೌಡರ್ ಮಾಡ್ಕೊಳ್ತೇನೆ. ನೋಡಿ, ಸಾಸಿವೆಯನ್ನು ಹೀಗೆ ಪೌಡರ್ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ಉಪ್ಪು ನೀರನ್ನು ಹಾಕಿ ಮತ್ತೆ ರುಬ್ಕೊಳ್ಬೇಕು. ಈಗ ಇದಕ್ಕೆ ಉಪ್ಪು ನೀರನ್ನು ಹಾಕಿ ಮತ್ತೆ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಹುರಿದಿಟ್ಕೊಂಡಿರುವಂತಹ ಅರಿಶಿನ ಹಾಗೂ ಇಂಗನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಉಪ್ಪು ನೀರನ್ನು ಹಾಕಿ ಮತ್ತೆ ರುಬ್ಕೊಳ್ಬೇಕು. ನೋಡಿ, ಸಾಸಿವೆಯನ್ನು ರುಬ್ಕೊಂಡಿದ್ದಾಗಿದೆ. ಈಗ ಇದನ್ನು ಒಣಗಿದಂತಹ ಪಾತ್ರೆಗೆ ಹಾಕ್ಕೊಳ್ಬೇಕು. ನೀರಿನ ಅಂಶ ಮಾತ್ರ ಸ್ವಲ್ಪನೂ ಇರಬಾರ್ದು. ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಜಾಸ್ತಿ ದಿನ ಇರಲ್ಲ, ಕೆಟ್ಟೋಗ್ಬಿಡತ್ತೆ. ಈಗ ಇದೇ ಮಿಕ್ಸಿ ಜಾರಿಗೆ ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತೇನೆ. ಬೇಕಾಗುವಷ್ಟು, ಖಾರಕ್ಕೆ ಬೇಕಾಗುವಷ್ಟು ಅಚ್ಚಕಾರದ ಪುಡಿ. ಖಾರದ ಪುಡಿಗೂ ಸಹ ಉಪ್ಪು ನೀರನ್ನು ಹಾಕಿ ಒಮ್ಮೆ ತಿರುಗಿಸ್ಕೊಳ್ತೇನೆ. ಈ ಅಚ್ಚಕಾರದ ಪುಡಿಯ ಮಿಶ್ರಣವನ್ನು ಈ ಸಾಸಿವೆಗೆ ರುಬ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ತೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಸಿವೆ ಹಾಗೆ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ವಲ್ಲ, ಅಚ್ಚಕಾರದ ಪುಡಿಯನ್ನು, ಅದು ಸರಿಯಾಗಿ ಮಿಕ್ಸ್ ಆಗುವಂತೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಂತದಲ್ಲಿ ಉಪ್ಪು ನೀರು ಮತ್ತೆ ಬೇಕು ಅನಿಸಿದ್ರೆ ಸೇರಿಸ್ಕೊಳ್ಬೇಕು. ಉಪ್ಪಿನಕಾಯಿನ ರಸ ಎಷ್ಟು ಗಟ್ಟಿಯಾಗಿ ಬೇಕು ಅಥವಾ ಎಷ್ಟು ತೆಳುವಾಗಿ ಬೇಕು ಅನ್ನೋದನ್ನು ನೋಡಿಕೊಂಡು ಉಪ್ಪು ನೀರನ್ನು ಹಾಕ್ಕೊಳ್ಬೇಕು. ಗಂಟಿಲ್ದಂತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಮಾವಿನ ಮಿಡಿಯನ್ನು ಸೇರಿಸ್ಕೊಳ್ತೇನೆ. ಮಿಡಿಯನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಯಾವತ್ತು ಮಾವಿನ ಮಿಡಿಯನ್ನು ದೊಡ್ಡ ಇರೋ ಮಾವಿನ ಮಿಡಿ ಆದರೆ ಅದನ್ನು ಹೀಗೆ ಹೆಚ್ಚಿಟ್ಕೊಂಡು ಬಿಡ್ತೇನೆ. ಹೀಗೆ ಮಾಡೋದ್ರಿಂದ ಉಪ್ಪಿನಕಾಯಿ ಸಹ ವೇಸ್ಟ್ ಆಗೋದಿಲ್ಲ. ನಾವು ಚಾಕುವಿನಿಂದ ಕಟ್ ಮಾಡುವಾಗ ಉಪ್ಪಿನಕಾಯಿ ರಸ ಅಲ್ಲೆಲ್ಲ ತಾಗಿ ಸುಮ್ಮನೆ ಉಪ್ಪಿನಕಾಯಿ ವೇಸ್ಟ್ ಆಗಿಬಿಡುತ್ತೆ. ಮೊದಲೇ ಹೆಚ್ಚು ಹಾಕೋದ್ರಿಂದ ಉಪ್ಪಿನಕಾಯಿ ರಸ ವೇಸ್ಟ್ ಆಗೋದು ಸಹ ತಪ್ಪುತ್ತೆ. ನೋಡಿ, ಹಸಿ ಸಾಸಿವೆಯಿಂದ ಮಾಡಿರುವಂತಹ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಇದಕ್ಕೆ ಸಾಸಿವೆ ಹಾಗೂ ಇಂಗಿನ ಒಗ್ಗರಣೆಯನ್ನು ಬೇಕಿದ್ರೆ ಮಾಡ್ಕೊಳ್ಬಹುದು. ರೆಡಿಯಾಗಿರುವಂತಹ ಉಪ್ಪಿನಕಾಯಿಯನ್ನು ಈ ರೀತಿ ಒಂದು ಗಾಜಿನ ಜಾರಿನಲ್ಲಿ ಅಥವಾ
ಪಿಂಗಾಣಿ ಪಾತ್ರೆಯಲ್ಲಿ ಹಾಕಿ ಗಾಳಿ ಆಡದಂತೆ ಸರಿಯಾಗಿ ಕಟ್ಟಿ ಇಡಬೇಕು. ಹಾಗೆ ಮಾಡಿಟ್ರೆ 1 ವರ್ಷ 2 ವರ್ಷ ಇಟ್ಟರೂ ಉಪ್ಪಿನಕಾಯಿ ಸ್ವಲ್ಪನೂ ಹಾಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸಖತ್ ಟೇಸ್ಟಿಯಾಗಿರುವಂತಹ ಹಸಿ ಸಾಸಿವೆಯಿಂದ ಮಾಡಿರುವಂತಹ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.